ಭಾವುಕರಾಗ್ತಾ ಇದ್ದೀರಿ ಎಸ್ ಎಂ ಕೃಷ್ಣ ಅವರು? ನಾನು ಒಂದೇನಂದ್ರೆ ಭಾಳ ದಿವಸ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ನ್ಯಾಚುರಲಿ ಅವ್ರು ಯಾವ ಪಾರ್ಟಿಗೆ ಹೋದರೂ ಅದು ತಪ್ಪೋ ಸರಿನೋ ಅವ್ರಿಗೆ ಗೊತ್ತು. ಬಟ್ ನಮಗೇನು ಅನ್ನಿಸ್ತದೆ ಅಂದರೆ ಭಾಳ ದಿವಸ ಕೆಲಸ ಮಾಡಿ ಒಂದೇ ಪಕ್ಷದಲ್ಲಿದ್ದು ಅನೇಕ ಡೆವಲಪ್ಮೆಂಟ್ಗಳು ಮಾಡಿ ಅನೇಕ ಡೆವಲಪ್ಮೆಂಟ್ಗೆ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಅದನ್ನು ನೆನೆಸ್ಕೊಳ್ಬೇಕಾಗ್ತದೆ. ಒಳ್ಳೆಯದು ಅಂತ ಇದನ್ನು ಬೇರೆದನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇಷ್ಟು. ರಾಜ್ಕುಮಾರ್ ಪ್ರಕರಣ ಅನ್ನುವಂಥದ್ದು ನಿಮ್ಮ ಮತ್ತೆ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನದಲ್ಲಿ ಒಂದು ದೊಡ್ಡ ಮಹತ್ತರವಾದ ಒಂದು ಕಷ್ಟದ ದಿನಗಳು. ಅವತ್ತು ನಿಭಾಯಿಸಿದ್ದೆ ಹೇಗೆ ಅನ್ನುವಂಥದ್ದು ಸರ್? ನೋಡಿ, ಅದು ಬಹಳಷ್ಟು ಸಮಯ ಬೇಕು. ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಅದನ್ನು ಹೇಳೋಕ್ಕೆ ಸ್ವಲ್ಪದರಲ್ಲಿ ಸಾಧ್ಯ ಇಲ್ಲ. ಏನೇನಾದರೂ ಎಷ್ಟು ದಿವಸ ಅದನ್ನು 3 ತಿಂಗಳ ಹ್ಯಾಕ್ ಕಳೆದೇವೆ. ನಾನು ಇವೆಲ್ಲ ಭಾಳ ದೀರ್ಘಕಾಲದ್ದು. ಅದಕ್ಕಾಗಿ ಈಗ ಆ ಕಾಲದಲ್ಲಿ ಒಬ್ರಿಗೊಬ್ರು ನಾವು ಸಹಕಾರ ನೀಡಿ ಒಬ್ಬರ ಮೇಲೆ ಒಬ್ಬರಿಗೆ ಈಗಿನ ರಾಜಕಾರಣಿಗಳು ಹೆಂಗೆ ಬ್ಲೇಮ್ ಮಾಡ್ತಾರೆ, ಇದು ಹೋಮ್ ಮಿನಿಸ್ಟರ್ದು, ಇದು ಚೀಫ್ ಮಿನಿಸ್ಟರ್ದು, ಇದು ಅವ್ರ ಕೆಲಸ, ಇದು ಇವ್ರ ಕೆಲಸ ಅಂತೆಂದೂ ಕೂಡ ನಾವು ಮಾಡಲಿಲ್ಲ. ಇಬ್ಬರು ಒಂದಾಗಿ ಒಟ್ಟಾರೆಯಾಗಿ ಆ ಕೆಲಸಗಳನ್ನು ಮಾಡಿದ್ದೇವೆ. ಅದರಲ್ಲಿ ನಾವು ಯಶಸ್ಸು ಪಡೆದೇವೆ. ಆದರೆ ಕಾರಣಾಂತರದಿಂದ ಆ ಕಾಲದಲ್ಲಿ ಉಳಿದ ನಂತರ ಪುನಃ ನಾವು ಒಳ್ಳೆ ರೀತಿಯಿಂದ ಅದಕ್ಕೆ ಟಾಸ್ಕ್ ಫೋರ್ಸ್ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಕಾರ್ನರ್ ಮಾಡಿ ವೀರಪ್ಪನ್ನ ತಿರುಗಿ ಈ ಜಯಲಲಿತಾ ಬಂದ ಮೇಲೆ ನಾವು ಅದನ್ನು ಯಶಸ್ವಿಯಾಗಿ ಅದಕ್ಕೆ ತೆರೆ ನೀಡಿದೆ. ಸರ್, ಅವ್ರದ್ದು ನೀವು ಮಾತಾಡ್ತಾ ಹೇಳಿದ್ರಿ ಸ್ಟೈಲ್ ಆಫ್ ರಾಜಕಾರಣ, ಅವ್ರದೇ ಆದಂಥ ವಿಶೇಷ ಶೈಲಿ ಇತ್ತು ಅಂದರೆ ವಿಶೇಷ ಶೈಲಿ ಅಂದ್ರೆ ನೋಡಿ, ಮನುಷ್ಯ ಕ್ಲೀನ್ ಇರೋದು, ಚೆನ್ನಾಗಿ ಬಟ್ಟೆ ಹಾಕೊಳ್ಳೋದು ಅದು ಒಂದೇ ಅಲ್ಲ. ಮನುಷ್ಯನಿಗೆ ಒಂದು ವಿಷನ್ ಇರಬೇಕು. ಒಂದು ಈಗ ಬೆಂಗಳೂರು ಬಗ್ಗೆ ಅವ್ರದ್ದೊಂದು ವಿಷನ್ ಇತ್ತು. ಅದು ಪ್ರಯತ್ನ ಮಾಡ್ತಕ್ಕಂಥದ್ದು ಒಂದು. ಆಮೇಲೆ ನಿಮ್ಮ ಕಲೀಗ್ ಮೇಲೆ ನಂಬಿಕೆ ಇರಬೇಕು. ಯಾವಾಗ ನಿಮಗೆ ನಂಬಿಕೆ ಇರೋದಿಲ್ಲ ನಿಮ್ಮ ಕಲೀಗ್ರ ಮೇಲೆ, ಆ ಮುಖ್ಯಮಂತ್ರಿ ಯಶಸ್ವಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಮತ್ತು ಯಾರ ಮೇಲೆ ನೀವು ನಂಬಿಕೆ ಇಡ್ತೀರೋ ಅವರು ಕೂಡ ಅಷ್ಟೇ ನಂಬಿಕೆಯಿಂದ ಕೆಲಸ ಮಾಡಬೇಕು. ಆ ವಿಶ್ವಾಸ, ನಿಮಗೇನು ವಿಶ್ವಾಸನಲ್ಲಿ ತಗೊಂಡು ಅವರು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೋ ಆ ವಿಶ್ವಾಸಕ್ಕೆ ಪಾತ್ರ ಆಗ್ತಕ್ಕಂಥ ರೀತಿಯಲ್ಲಿ ನೀವು ಕೂಡ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಅದು ಒಂದು ಒಳ್ಳೆ ಆಡಳಿತವನ್ನು ಕೊಡೋಕ್ಕಾಗ್ತದೆ.